2 ಮಕ್ಳಿದ್ದಾರೆ. ನಮ್ಮ ಮನೆಯವ್ರು ತೀರೋಗ್ಬಿಟ್ಟು 5 ವರ್ಷ ಆಯ್ತು ತೀರೋಗಿ. ಅವ್ರು ತೀರೋಗ್ಬಿಟ್ಮೇಲೆ ನಂಗೆ ತುಂಬಾನೇ ಕಷ್ಟ ಆಯ್ತು. ಇದೇ ಮನೇಲಿ ಮನೆ ಕಟ್ಟಿಕ ಆಗ್ಲಿಲ್ಲ. ಇದೇ ಮನೇಲಿ ಇದೀನಿ. ಬೀಳುತ್ತೆ ಅಂತ ನನಗೆ ತುಂಬಾ ಭಯ ಆಗ್ತಿದೆ. ಈಗ ಮಕ್ಕಳನ್ನ ಓದ್ಸಂಗೂ ಇಲ್ಲ, ಈ ಮನೆ ಕಟ್ಟಂಗೂ ಇಲ್ಲ, ಆತರ ಆಯ್ತು ನನ್ನ ಪರಿಸ್ಥಿತಿ. ಮಗಳು ಅಲ್ಲಿ ಕಾಲೇಜಲ್ಲಿ ಗೌರ್ಮೆಂಟ್ ಕಾಲೇಜಲ್ಲೇ ಬಿಟ್ಟಿದ್ದೀನಿ. ಓದ್ಸಕ್ಕೆ ದುಡ್ಡು ಇರ್ಲಿಲ್ಲ, ಹಾಗಾಗಿ ಅಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಹಾಕಿದ್ದೀನಿ. ಅವಳು ಓದ್ಬೇಕು ಅನ್ನೋದು ಆಸೆ. ಅವಳನ್ನ ಓದ್ಸ್ಬೇಕು, ಅವಳು ಓದ್ತಾಳೆ, ಚೆನ್ನಾಗ್ ಓದ್ತಾಳ, ಅವಳನ್ನ ಓದ್ಸ್ಬೇಕು ಅನ್ನೋದೊಂದು ಆಸೆ ನನಗಿದೆ. ಓದ್ಸಿಗೆ ಈ ತರ ಪರಿಸ್ಥಿತಿ ಇದ್ದಾಗ ಕಷ್ಟ ಆಗುತ್ತೆ ಇದೆ. ನನಗೂ ತುಂಬಾನೇ ಕಷ್ಟ ಆಗ್ತಿದೆ. ನಾವೀಗ ಒಂದು ಅಧಿಕಾರಿಗಳ ಹತ್ರ ಹೋಗೋಣ ಅಂದ್ರೂ ನನಗೊಂದಿನ ಕೆಲಸ ಮಾಡ್ಲಾ ಅಂದ್ರೆ ಈ ಮಕ್ಳಿಗೆ ಓದ್ಸಕ್ ಕಷ್ಟ, ಹೊಟ್ಟೆ ಕೊಡ್ಬೇಕು, ಆತರ ಪರಿಸ್ಥಿತಿ ಇದೆ ಸರ್. ಹಾಗಾಗಿ ನಾನೀಗ ಕೆಲ್ಸಕ್ ಹೋಗಂಗೂ ಇಲ್ಲ, ಅಧಿಕಾರಿಗಳ ಹತ್ರ ಹೋಗಂಗೂ ಇಲ್ಲ, ಏನು ಮಾಡಂಗಿಲ್ಲ ಸರ್. ನನಗೆ ಆತರ ಆಗಿದೆ ಪರಿಸ್ಥಿತಿ. ನನಗೆ ಬಾತ್ರೂಮು ಇಲ್ಲ, ಎಂತದು ಇಲ್ಲ, ಮನೆ ಥಂಡಿ, ಮಲಗ್ಲಿಕ್ಕೆ ಆಗಲ್ಲ. ನನ್ನ ಹತ್ರ ಸೋರುತ್ತೆ, ಮಲಗಕ್ ಆಗಲ್ಲ. ಟಾರ್ಪಲ್ ಮೇಲೆ ಆದ್ರೂ ಹಾಕಿದೀನಿ, ಆದ್ರೂ ಗಾಳಿ ಬರುವಾಗ ಎತ್ತಿ ಹಾಕುತ್ತಲ್ಲ, ನೀರ್ ಬರುತ್ತೆ, ಅದ್ರಲ್ಲೂ ನೀರ್ ಬರ್ತಾ ಇದೆ, ಬೀಳ್ತಾ ಇದೆ ನಿನ್ನೆಯಿಂದ. ಯಾರು ದಯವಿಟ್ಟು ನನಗೊಂದು ಹೆಲ್ಪ್ ಮಾಡಿದ್ರೆ ತುಂಬಾ ಉಪಕಾರ ಆಗ್ತದೆ ಅಂತ ನಾನು ಬೇಡ್ಕೊತಿದ್ದೀನಿ. ಇಬ್ರು ಮಕ್ಕಳನ್ನು ಇಟ್ಕೊಂಡು ಅವರು ಜೀವನ ಸಾಗಿಸ್ತಾ ಇದ್ದಾರೆ ಅಂದ್ರೆ ತುಂಬಾ ಒಂದು ಬೇಜಾರದ ಸಂಗತಿ. ಯಾಕಂದ್ರೆ ಇದ್ರ ಬಗ್ಗೆ ಅಧಿಕಾರಿಗಳು ತುಂಬಾನೇ ಗಂಭೀರವಾಗಿ ಒಂದು ಗಮನ ಕೊಟ್ಟು ಇದನ್ನು ಒಳ್ಳೆ ರೀತಿಯಲ್ಲಿ ಇವ್ರಿಗೊಂದು ಕೂರ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡ್ಲಿ ಅಂತ ನಾವು ಈ ನಮ್ಮ ನ್ಯೂಸ್ ಕರ್ನಾಟಕದ ಮೂಲಕ ನಾವು ಕೇಳ್ತಾ ಇದೀವಿ.